ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಒಂದೊಂದು ಕಾಯಿಲೆಗೂ ಒಂದು 50-60 ರೆಮಿಡಿ ಕೊಡ್ಬೋದು. ಅಂದರೆ ಒಂದೊಂದು ರಕ್ತಕ್ಕೆ ಒಂದೊಂದು ರೆಮಿಡಿ ಅಡ್ಜಸ್ಟ್ ಆಗುತ್ತೆ. ಆದ್ದರಿಂದ ಒಂದೇ ರೀತಿಯ ಕೊಟ್ಟಾಗ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಆದ್ದರಿಂದ ಈ ಕಾಲು ಹೊಡೆತಕ್ಕೆ ನಾನಾ ರೀತಿಯ ರೆಮಿಡಿಯನ್ನು ಕೊಡ್ತಾಯಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಒಳ್ಳೆ ಶುದ್ಧವಾದ ಕೊಬ್ಬರಿ ಎಣ್ಣೆ 1 ಚಮಚ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಈ ವ್ಯಾಸ್ಲೈನ್ ಅಂತ ಬರ್ತದೆ, ಅಂದರೆ ಈ ತುಟಿ ಗಿಟಿಗೆ ಹೊಡ್ಕೊಂಡಾಗ ಈಗಿನ ಕಾಲದಲ್ಲಿ, ಈಗ ಈ ಸೀಸನಲ್ಲಿ ಹೊಡ್ಕೊಂಡಾಗ ಅದನ್ನು ಹಚ್ಕೊಳ್ಳೋಕ್ಕೆ ವ್ಯಾಸ್ಲೈನ್ ಅಂತಾರೆ. ಆ ವ್ಯಾಸ್ಲೈನನ್ನು 1 ಚಮಚ ಅದಕ್ಕೆ ಹಾಕ್ಕೊಳ್ಳಿ ಒಂದು ಬೌಲಲ್ಲಿ. ನಿಂಬೆ ರಸ ಒಂದು 1/4 ಭಾಗ ಅಷ್ಟು ನಿಂಬೆ ರಸವನ್ನು, 1/4 ಭಾಗನ ಅದನ್ನು ಹಿಂಡಿ ಈ 3 ಚೆನ್ನಾಗಿ ಮಿಶ್ರಣ ಮಾಡಿ, ಕೊಬ್ಬರಿ ಎಣ್ಣೆ, ವ್ಯಾಸ್ಲೈನು ಮತ್ತು ನಿಂಬೆ ರಸ 1:1 ಅಂದರೆ 1/4 ಅಂತ, 1/4 ಭಾಗ. ಇದನ್ನು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಒಂದು ಶೇಖರಣೆ ಮಾಡಿ, ನೀವು ತಿಂದಾದ ಮೇಲೆ, ಅಡುಗೆ ಎಲ್ಲ ಮಾಡಿ ತಿಂದಾದ ಮೇಲೆ ಈ ಒಂದು ಹಿಮ್ಮಡಿಗೆ ಇದನ್ನು ಅಪ್ಲೈ ಮಾಡಿ, ಹಿಮ್ಮಡಿಗೆ ಅಪ್ಲೈ ಮಾಡಿ ಮಲಗೋದ್ರಿಂದ, ಅಂದರೆ ಏನೋ ಬಟ್ಟೆ ಗಿಟ್ಟೆ ಕಟ್ಕೊಳ್ಳಿ. ಯಾಕಂದರೆ ಬೆಡ್ ಇದ್ದಾಗ ಸ್ವಲ್ಪ ಬಟ್ಟೆ ಗಿಟ್ಟೆ ಗಲೀಜಾಗುತ್ತಂದರೆ ಬಟ್ಟೆ ಗಿಟ್ಟೆ ಕಟ್ಕೋಬೋದು. ಇದು ಸಿಂಪಲ್ ರೆಮಿಡಿ, ಪ್ರತಿಯೊಬ್ಬರಿಗೂ ಎಟ್ಕುವಂಥದ್ದು, ಪ್ರತಿಯೊಬ್ಬರಿಗೂ ಸಿಕ್ಕುವಂಥದ್ದು. ಇದನ್ನು ದಯವಿಟ್ಟು ಮಾಡಿಕೊಂಡು ನಿಮ್ಮ ಕಾಲುಗಳನ್ನು, ಹಿಂಬಡಿಯನ್ನು ರಕ್ಷಣೆ ಮಾಡಿಕೊಳ್ಳಿ. ಯಾಕಂದರೆ ಅದು ನಡಿಲಿಕ್ಕೂ ಭಾರಿ ತೊಂದರೆ ಆಗುತ್ತೆ, ಉರಿ ನೋವಿರ್ತದೆ. ಆದ್ದರಿಂದ ಈ ರೆಮಿಡಿನ ಪ್ರತಿಯೊಬ್ಬರು ಸಿಗುತ್ತೆ. ಇದನ್ನು ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ. ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ.